ಎಲ್ರಿಗೂ ನಮಸ್ಕಾರ. ಕುವೆಂಪು ಅವರ ಕವಿತೆಗಳನ್ನು ನೋಡಿದಾಗ ಅಲ್ಲಿ ಸಾಕಷ್ಟು ವಿಷಯ ವೈವಿಧ್ಯತೆಯನ್ನ ಕಾಣ್ತೇವೆ. ಅವರು ಕನ್ನಡದ ಪ್ರೇಮದ ಕುರಿತು ಬರೀತಾರೆ, ಪ್ರಕೃತಿಯ ಬಗ್ಗೆ ಬರೀತಾರೆ, ಆಧ್ಯಾತ್ಮದ ಬಗ್ಗೆ ಬರೀತಾರೆ, ಹೀಗೆ ಮಕ್ಕಳ ಕವನಗಳನ್ನು ಕೂಡ ಬರೀತಾರೆ. ಆ ಮಕ್ಕಳ ಕವನಗಳಲ್ಲಿ ಒಂದು ಕವನ ಅರ್ಧಚಂದ್ರ ಅಂತ. ಆ ಕವನ ಹೀಗಿದೆ: ದೇವರ ಪೆಪ್ಪರ ಮೆಂಟೆ ನಮ್ಮ ಗಗನದೊಳು ಅಲೆಯುವ ಚಂದಿರನು, ಎಷ್ಟೇ ತಿಂದರೂ ಖರ್ಚೆ ಆಗದ ಬೆಳೆಯುವ ಪೆಪ್ಪರ ಮೆಂಟೆ ನಮ್ಮ, ದಿನ ದಿನ ನೋಡುವೆ ದಿನ ದಿನ ಕರಗುತ್ತ ಎರಡೇ ವಾರದೊಳು ಅಳಿಯುವುದು, ಮತ್ತದು ದಿನ ದಿನ ಹೆಚ್ಚುತ್ತ ಬಂದು ಎರಡೇ ವಾರದಿ ಬೆಳೆಯುವುದು. ಅಕ್ಷಯವಾಗಿಯ ಪೆಪ್ಪರ ಮೆಂಟದು ನನಗೂ ದೊರಕುವುದೇನಮ್ಮ. ಅಮ್ಮ ಹೇಳೋದು, ನೀನು ದೇವರ ಬಾಲಕನಾಗಲು ನಿನಗೂ ಕೊಡುವನು ಕಂದಯ್ಯ. ಅದಕ್ಕೆ ಮಗು ಹೇಳುತ್ತೆ, ದೇವರ ಬಾಲಕನಾಗಲು ಒಲ್ಲೆ ಆತನ ಮೀರಿಯೇ ನೀನಮ್ಮ, ತಾಯಿಯ ನಗಲಿಸಿ ದೇವರ ನಿಡಿಸುವ ಪೆಪ್ಪರ ಮೆಂಟದು ಬೇಡಮ್ಮ. ಈ ಒಂದು ಕವನದ ವಿಶೇಷತೆ ಏನು ಅಂದ್ರೆ, ಆರಂಭದಲ್ಲಿ ಮಗು ಅದು ದೇವರ ಪೆಪ್ಪರ ಮೆಂಟ ಅಂತೇಳಿ ಒಂದು ಕುತೂಹಲದಿಂದ ಬೆರಗಿನಿಂದ ಚಂದ್ರನನ್ನ ನೋಡುತ್ತೆ. ಅಂದ್ರೆ ಒಂದು ವಿಸ್ಮಯ ಇದೆ ಅಲ್ಲಿ. ನಂತರದಲ್ಲಿ ದಿನ ದಿನ ಕರಗುತ್ತೆ, ದಿನ ದಿನ ಬೆಳೆಯುತ್ತೆ. ಅಂದ್ರೆ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗಳ ಕಲ್ಪನೆ ಇದೆ, ವಿಜ್ಞಾನ ಇದೆ ಅಲ್ಲಿ. ಆಮೇಲೆ ನೀನು ದೇವರ ಬಾಲಕನಾಗು ಅಂತೇಳಿ ಒಂದು ರೀತಿಯ ಆಧ್ಯಾತ್ಮ ಅಥವಾ ನೀತಿ ಬೋಧೆ ಇದೆ. ಕೊನೆಗೆ ಅದೆಲ್ಲವನ್ನ ಮೀರಿ, ಅಂದ್ರೆ ದೇವರ ಬಾಲಕನಾಗಲು ಒಲ್ಲೆ ಆತನ ಮೀರಿಯೇ ನೀನಮ್ಮ. ಅಂದ್ರೆ ತಾಯಿ ಪ್ರೀತಿ ಅನ್ನೋದು, ತಾಯಿ ಅನ್ನೋದು ದೇವರಿಗಿಂತ ಮಿಗಿಲು ಅಂತೇಳಿ ಒಂದು ಮಾತನ್ನ ಅದ್ಭುತವಾಗಿ ಕಟ್ಕೊಡ್ತಾರೆ. ಒಂದು ರೀತಿಯಲ್ಲಿ ಕುವೆಂಪು ಅವರ ವ್ಯಕ್ತಿತ್ವ ಕೂಡ ಇಲ್ಲಿ ಅಡಗಿದೆ. ಅಂದ್ರೆ ಅವರ ವ್ಯಕ್ತಿತ್ವದಲ್ಲಿ ವಿಸ್ಮಯ ಇತ್ತು, ಪ್ರಕೃತಿ ಕಡೆಗೆ ಬೆರಗಿನ ನೋಟ ಇತ್ತು, ವಿಜ್ಞಾನ ಇತ್ತು, ಆಮೇಲೆ ಆಧ್ಯಾತ್ಮ ಇತ್ತು, ಒಂದು ಬದುಕಿನ ಪ್ರೀತಿ ಇತ್ತು. ಹಾಗಾಗಿ ಒಂದು ನೋಡ್ಲಿಕ್ಕೆ ಸರಳವಾಗಿ ಕಂಡ್ರೂ ಕೂಡ ಇವೆಲ್ಲವನ್ನ ಕುವೆಂಪು ಅವರ ವ್ಯಕ್ತಿತ್ವವನ್ನ ಕಟ್ಟಿಕೊಡುವಂತ ಒಂದು ಪುಟ್ಟ ಕವಿತೆ ಅರ್ಧಚಂದ್ರ. ಧನ್ಯವಾದಗಳು.